ಏನು ನನಗೇನು ಗೊತ್ತಾಗಿಲ್ಲ. ಅದು ಜನರು ಹೇಳ್ತಾರೆ ಬರ್ತಾರಂತ ಹೇಳಿ ನೇರವಾಗಿ ಅವ್ರೇನು ಬರ್ತವೆ ಅಂತ ಹೇಳ್ತಾ ನಾನು ಎದುರು ಹೇಳಿಲ್ಲ. ಅದಕ್ಕೆ ಅವ್ರು ಬಂದ್ರು ಅಂತ ಹೇಳಿದ್ರೆ ಮಾತಾಡ್ತೇವೆ. ಓಕೆ ಸರ್, ಇವಾಗ ಒಂದ್ ವೇಳೆ ಬಂದವರು ಚುನಾವಣೆಗೆ ಕರೆದ್ರೆ ನಿಮ್ಮೆಲ್ಲ ಹಳೆದೆಲ್ಲ ಮರೆತು ಕರೆದ್ರೆ ಹೋಗ್ತೀರಾ ಸರ್? ನಮ್ಮ ಕೆಲವು ಕಂಡೀಷನ್ ಅದಾವ, ಕರಾರ್ ಕಂಡೀಷನ್. ಆ ಕಂಡೀಷನ್ ಹೇಳ್ತೇವೆ, ಅದಕ್ಕೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಚುನಾವಣೆ ಮಾಡ್ಲಿಕ್ಕೆ ಬರ್ತೇವೆ. ಎಷ್ಟು ಏನ್ ಕಂಡೀಷನ್ ಸರ್? ಎಷ್ಟು ಕಂಡೀಷನ್ ಸರ್? ಕಂಡೀಷನ್ ಅವ್ರು ಮಾಡಿದಂತ ಘಟನೆಗಳನ್ನ ಅವ್ರಿಗೆ ಕೇಳ್ತೇವೆ, ಯಾಕೆ ಮಾಡಿದ್ರಿ ಅಂತ ಹೇಳಂದು. ಟಿಕೆಟ್ ತಪ್ಪಿಸಿದ್ದಾಯ್ತು, ಮತ್ತೆ ಬೇರೆ ಇದನ್ನು ನಂಗೆ ಸಮಸ್ಯೆ ಮಾಡಿರೋದಾಯ್ತು, ಇವನ್ನೆಲ್ಲ ಕೇಳ್ತೇವೆ. ಕೇಳಿದಾಗ ಅದಕ್ಕೆ ಏನು ಉತ್ತರ ಕೊಡ್ತಾರ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡ್ತೇವೆ. ಸರಿ, ಬೊಮ್ಮಾಯಿ ಸಂಧಾನ ಮಾಡ್ಕೊಳಕ್ ಒಪ್ಪಿಗೆ ಇದ್ರು ಅವ್ರ ಹಿಂಬಾಲಕರಿಗೆ ನೀವು ಬರೋದು ಇಷ್ಟ ಇಲ್ಲ ಅಂತ ಕೇಳ್ಬರುತ್ತೆ. ನನಗೆ ಯಾರಿಗೆ ಇಷ್ಟ ಆಯ್ತು ಯಾರಿಗೆ ಇಷ್ಟ ಇಲ್ಲೋ ಗೊತ್ತಿಲ್ಲ. ನನಗೆ ನನ್ನ ಅಂತೇಳಿ ಬಂದ್ರಂತೂ ಅಷ್ಟು ಕೇಳ್ತೇವೆ. ನಾನೇನು ಅವ್ರ ಮೇಲ್ ಬಿದ್ದು ಹೋಗ್ತಾ ಇಲ್ಲ, ಬರ್ರಿ ಮಾತಾಡೋದೈತಿ, ಬರ್ರಿ ಕೇಳೋದೈತಿ ಅಂತ ಹೇಳ್ತಾ ಇಲ್ಲ. ಅವ್ರ ಪಕ್ಷಕ್ಕೆ ಕರೆ ತರೋದು ಬೇಡ ಮರಳಿ ಅಂತೇಳಿ ಅವ್ರಿಗೆ ಬೊಮ್ಮಾಯಿ ಅವ್ರವ್ರು ಇಷ್ಟ ಅದ. ಕೆಲವು ಮಂದಿಗೆ ನಾ ಬಂದ್ರೆ ಚಲೋ ಆಕತಿ, ಕೆಲವು ಮಂದಿಗೆ ಕೆಟ್ಟ ಆಕತಿ, ಕೆಲವು ಮಂದಿಗೆ ಇದನ್ನ ಮಾಡಿಕೊಂಡು ಸಮಸ್ಯೆ ಆಗೋದ್ರಿಂದ ಅವ್ರು ಬೇಡ ಅಂತಾರ, ಸಹಜ. ಅಲ್ಲ ಸರ್, ಇದರಿಂದ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಲ್ಲ ಸರ್ ಹಿನ್ನಡೆ ಆಗೋದು? ಬಿಜೆಪಿ ಪಕ್ಷ ಹಿನ್ನಡೆ ಪ್ರಶ್ನೆ ಇಲ್ಲ. ಅವರೆಲ್ಲ ಮತ್ತೆ ತಯಾರಿದ್ದಾಗ ಅವ್ರು ಮಾಡ್ತೇವೆ ಅನ್ನೋ ತಯಾರಿದ್ದಾಗನೇ ಹೇಳೋದು, ಯಾರು ಬೇಡ ನಾವು ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಅವ್ರು ಓಟ್ ಹಾಕಿಸ್ತಾರ. ಒಂದು ವೇಳೆ ಸರ್ ಸಂಧಾನಕ್ಕೂ ಬರಲಿಲ್ಲ ಸರ್, ತಮ್ಮ ನಿಲುವೇನು ಹೇಗೆ? ನಮ್ ನಿಲುವೇನಿಲ್ಲ, ತಟಸ್ಥ. ಮೋದಿಗೆ ಒಂದು ಓಟ್ ಹಾಕಿ ಅಂತ ಮೋದಿಗೆ ಓಟ್ ಹಾಕಿ ತಟಸ್ಥಿರ್ತೇವೆ. ಏನು ನನಗೇನು ಗೊತ್ತಾಗಿಲ್ಲ. ಅದು ಜನರು ಹೇಳ್ತಾರೆ ಬರ್ತಾರಂತ ಹೇಳಿ ನೇರವಾಗಿ ಅವ್ರೇನು ಬರ್ತವೆ ಅಂತ ಹೇಳ್ತಾ ನಾನು ಎದುರು ಹೇಳಿಲ್ಲ. ಅದಕ್ಕೆ ಅವ್ರು ಬಂದ್ರು ಅಂತ ಹೇಳಿದ್ರೆ ಮಾತಾಡ್ತೇವೆ. ಓಕೆ ಸರ್, ಇವಾಗ ಒಂದ್ ವೇಳೆ ಬಂದವರು ಚುನಾವಣೆಗೆ ಕರೆದ್ರೆ ನಿಮ್ಮೆಲ್ಲ ಹಳೆದೆಲ್ಲ ಮರೆತು ಕರೆದ್ರೆ ಹೋಗ್ತೀರಾ ಸರ್? ನಮ್ಮ ಕೆಲವು ಕಂಡೀಷನ್ ಅದಾವ, ಕರಾರ್ ಕಂಡೀಷನ್. ಆ ಕಂಡೀಷನ್ ಹೇಳ್ತೇವೆ, ಅದಕ್ಕೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಚುನಾವಣೆ ಮಾಡ್ಲಿಕ್ಕೆ ಬರ್ತೇವೆ. ಎಷ್ಟು ಏನ್ ಕಂಡೀಷನ್ ಸರ್? ಎಷ್ಟು ಕಂಡೀಷನ್ ಸರ್? ಕಂಡೀಷನ್ ಅವ್ರು ಮಾಡಿದಂತ ಘಟನೆಗಳನ್ನ ಅವ್ರಿಗೆ ಕೇಳ್ತೇವೆ, ಯಾಕೆ ಮಾಡಿದ್ರಿ ಅಂತ ಹೇಳಂದು. ಟಿಕೆಟ್ ತಪ್ಪಿಸಿದ್ದಾಯ್ತು, ಮತ್ತೆ ಬೇರೆ ಇದನ್ನು ನಂಗೆ ಸಮಸ್ಯೆ ಮಾಡಿರೋದಾಯ್ತು, ಇವನ್ನೆಲ್ಲ ಕೇಳ್ತೇವೆ. ಕೇಳಿದಾಗ ಅದಕ್ಕೆ ಏನು ಉತ್ತರ ಕೊಡ್ತಾರ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡ್ತೇವೆ. ಸರಿ, ಬೊಮ್ಮಾಯಿ ಸಂಧಾನ ಮಾಡ್ಕೊಳಕ್ ಒಪ್ಪಿಗೆ ಇದ್ರು ಅವ್ರ ಹಿಂಬಾಲಕರಿಗೆ ನೀವು ಬರೋದು ಇಷ್ಟ ಇಲ್ಲ ಅಂತ ಕೇಳ್ಬರುತ್ತೆ. ನನಗೆ ಯಾರಿಗೆ ಇಷ್ಟ ಆಯ್ತು ಯಾರಿಗೆ ಇಷ್ಟ ಇಲ್ಲೋ ಗೊತ್ತಿಲ್ಲ. ನನಗೆ ನನ್ನ ಅಂತೇಳಿ ಬಂದ್ರಂತೂ ಅಷ್ಟು ಕೇಳ್ತೇವೆ. ನಾನೇನು ಅವ್ರ ಮೇಲ್ ಬಿದ್ದು ಹೋಗ್ತಾ ಇಲ್ಲ, ಬರ್ರಿ ಮಾತಾಡೋದೈತಿ, ಬರ್ರಿ ಕೇಳೋದೈತಿ ಅಂತ ಹೇಳ್ತಾ ಇಲ್ಲ. ಅವ್ರ ಪಕ್ಷಕ್ಕೆ ಕರೆ ತರೋದು ಬೇಡ ಮರಳಿ ಅಂತೇಳಿ ಅವ್ರಿಗೆ ಬೊಮ್ಮಾಯಿ ಅವ್ರವ್ರು ಇಷ್ಟ ಅದ. ಕೆಲವು ಮಂದಿಗೆ ನಾ ಬಂದ್ರೆ ಚಲೋ ಆಕತಿ, ಕೆಲವು ಮಂದಿಗೆ ಕೆಟ್ಟ ಆಕತಿ, ಕೆಲವು ಮಂದಿಗೆ ಇದನ್ನ ಮಾಡಿಕೊಂಡು ಸಮಸ್ಯೆ ಆಗೋದ್ರಿಂದ ಅವ್ರು ಬೇಡ ಅಂತಾರ, ಸಹಜ. ಅಲ್ಲ ಸರ್, ಇದರಿಂದ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಲ್ಲ ಸರ್ ಹಿನ್ನಡೆ ಆಗೋದು? ಬಿಜೆಪಿ ಪಕ್ಷ ಹಿನ್ನಡೆ ಪ್ರಶ್ನೆ ಇಲ್ಲ. ಅವರೆಲ್ಲ ಮತ್ತೆ ತಯಾರಿದ್ದಾಗ ಅವ್ರು ಮಾಡ್ತೇವೆ ಅನ್ನೋ ತಯಾರಿದ್ದಾಗನೇ ಹೇಳೋದು, ಯಾರು ಬೇಡ ನಾವು ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಅವ್ರು ಓಟ್ ಹಾಕಿಸ್ತಾರ. ಒಂದು ವೇಳೆ ಸರ್ ಸಂಧಾನಕ್ಕೂ ಬರಲಿಲ್ಲ ಸರ್, ತಮ್ಮ ನಿಲುವೇನು ಹೇಗೆ? ನಮ್ ನಿಲುವೇನಿಲ್ಲ, ತಟಸ್ಥ. ಮೋದಿಗೆ ಒಂದು ಓಟ್ ಹಾಕಿ ಅಂತ ಮೋದಿಗೆ ಓಟ್ ಹಾಕಿ ತಟಸ್ಥಿರ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.